ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಲೈಫ್ ಸೈಕಲ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಸಿಪಿನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಾನು ನಿಂಬೆಹಣ್ಣಲ್ಲಿ 2 ಥರ ಉಪ್ಪಿನಕಾಯಿ ಮಾಡ್ತೀನಿ ಯೂಶ್ವಲಿ. ಒಂದು ಹಸಿದು, ಇನ್ನೊಂದು ಬೇಯಿಸಿ ಮಾಡೋದು. ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನಿವಾಗ ಇಲ್ಲಿ ನೋಡ್ರಲ್ಲ, ಇದು ಆ್ಯಕ್ಚುಲಿ ಹಸಿ ಉಪ್ಪಿನಕಾಯಿದು ಮಾಡಿ. ಸೊ ಇಷ್ಟು ಖಾಲಿ ಆಗಿದೆ ಇವಾಗ, ಇದು ಫುಲ್ ಇತ್ತು. ಸೊ ನೆಕ್ಸ್ಟು, ಸೊ ಇದು ಬೇಯಿಸಿ ಮಾಡಿರೋದು, ಇದು ಖಾಲಿ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಉಪ್ಪಿನಕಾಯಿ ಇವಾಗ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಇದು ಎರಡರಲ್ಲಿ ಯಾವ ಥರ ಉಪ್ಪಿನಕಾಯಿ ಮಾಡಿದ್ರೂ ಕೂಡ ನೀವು ಹೊರಗೆ ಫ್ರಿಜ್ಜಲ್ಲಿ ಇಡೋದೇ ಅವಶ್ಯಕತೆ ಇರಲ್ಲ. ಮತ್ತು 1 ವರ್ಷವರೆಗೂ ನಿಮಗೆ ಬಾಳಿಕೆ ಬರುತ್ತೆ, ಏನೂ ಹಾಳಾಗಲ್ಲ. ಸೊ ಇಷ್ಟು ಚೆನ್ನಾಗಿರೋ ಉಪ್ಪಿನಕಾಯಿ ನಾನು ನಿಮಗೆ ಇವತ್ತು ಮಾಡ್ತೀನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು 25 ನಿಂಬೆಹಣ್ಣು ತಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ತೊಳೆದು ಮತ್ತು ಕ್ಲೀನಾಗಿರೋ ಬಟ್ಟೆನಲ್ಲಿ ಒರೆಸಿ ಸ್ವಲ್ಪ ಒಣಗೋದಕ್ಕೆ ಬಿಡ್ತೀನಿ ಒಂದು 10 ನಿಮಿಷ. ಅದು ನೀರೆಲ್ಲ ಅದು ಡ್ರೈ ಆಗಿ ಸೊ ಕ್ಲೀನ್ ಆಗಬೇಕು ನಿಂಬೆಹಣ್ಣು. ನೀವು ನಿಂಬೆಹಣ್ಣು ಕೂಡ ಕ್ವಾಲಿಟಿ ತೊಗೋಬೇಕು. ಸೊ ಈಗ ಕೆಲವೊಂದು ಕಡೆ ತುಂಬಿನ ಕಡೆ ಎಲ್ಲ ಕೆಟ್ಟೋಗಿರುತ್ತೆ, ಆ ಥರದನ್ನ ನೋಡಿ ನೀವು ತೆಗಿಬೇಕಾಗುತ್ತೆ. ಇವಾಗ 10 ನಿಮಿಷ ಆಗಿದೆ. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನಾನು ಒಂದು ನಿಂಬೆಹಣ್ಣಿನಲ್ಲಿ 8 ಪೀಸ್ ಮಾಡ್ಕೊತೀನಿ. ಸೊ ನೀವು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೇಕು. ತುಂಬ ದೊಡ್ಡದು ಬೇಕು ಅಂತ ಹೇಳಿದ್ರೆ 4 ಪೀಸೇ ಮಾಡ್ಕೋಬೋದು. ಇಲ್ಲಿ ನಾನು ಒಂದು ಕಡೆ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಕುದಿ ಬಂದಮೇಲೆ ಈ ಥರ ಒಂದು ಸ್ಟ್ರೈನರ್ ಇದ್ದರೆ ಸ್ಟ್ರೈನರಿಗೆ ಹಾಕಿ ಎಲ್ಲ ಒಂದೇ ಸರಿಗೇ ಬೇಯಿಸ್ಕೋಬೋದು. ಹವೆನಲ್ಲಿ ಒಂದು 10 ನಿಮಿಷ ಇವನ್ನ ಬೇಯಿಸ್ಕೋಬೇಕಾಗತ್ತೆ. ಸೊ ಇಡ್ಲಿ ಪಾತ್ರೆನಲ್ಲಿ ಕೂಡ ಬೇಯಿಸ್ಕೋಬೋದು. ಸೊ ಈ ಥರ ಇವಾಗ ನಾವು ಮೇಲ್ಗಡೆ ಮುಚ್ಚಿ ಪ್ಲೇಟ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ 10 ನಿಮಿಷ. ಹಾಗೆ ನಿಂಬೆಹಣ್ಣು ಬೇಯೋಷ್ಟರಲ್ಲಿ ನಾನಿಲ್ಲಿ ಒಂದು 3 ಟೀ ಸ್ಪೂನಷ್ಟು ಮೆಂತೆಕಾಳನ್ನ ಫ್ರೈ ಮಾಡ್ಕೊತೀನಿ. ಸೊ ಡ್ರೈ ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ನೀವು ಮಿಕ್ಸಿ ಮಾಡುವಾಗ ಸ್ವಲ್ಪ ಸಕ್ಕರೆನೂ ಹಾಕಿ ಮಿಕ್ಸಿ ಮಾಡ್ಕೊಂಡ್ರೆ ಪರವಾಗಿಲ್ಲ. ಯಾಕಂತ ಹೇಳಿದ್ರೆ ಸ್ವಲ್ಪ ಹಾಕಿರ್ತೀವಲ್ಲ, ಅದು ಹಿಡ್ತಕ್ಕೆ ಸಿಗಲ್ಲ. ಸೊ ಒಂದು ಸ್ವಲ್ಪ ಸಕ್ಕರೆ ಹಾಕಿ ನಾನು ಮಿಕ್ಸಿ ಮಾಡ್ಕೊತೀನಿ. ಬಟ್ ಇಷ್ಟು ಪೌಡ್ರ್ ಏನು ಬೇಕಾಗಲ್ಲ. 1 ಟೀ ಸ್ಪೂನಷ್ಟು ಮೆಂತ್ಯ ಪೌಡ್ರ್ ಆದರೆ ನಮಗೆ ಸಾಕಾಗುತ್ತೆ. ಈಗ ನಾನು ತಗೊಂಡಿರೋ ನಿಂಬೆಹಣ್ಣಿಗೆ ಇವಾಗ 10 ನಿಮಿಷ ಆಗಿದೆ, ತೆಗೆದು ನೋಡೋಣ. ಸೊ ಇಷ್ಟಾದರೆ ಸಾಕು. ಇವಾಗ ನೆಕ್ಸ್ಟ್ ಇವಾಗ ಒಂದು ಪಾತ್ರೆಗೆ ಒಂದು 1/4 ಕಪ್ಪಷ್ಟು ನೀರು ಹಾಕ್ತೀನಿ. ಅದಕ್ಕೆ ಒಂದು 200 ಗ್ರಾಮಷ್ಟು ಬೆಲ್ಲ ಹಾಕೀನಿ. ಸೊ ಇದು ಚೆನ್ನಾಗಿ ಕರಗಿ ಕುದಿ ಬರಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಇವಾಗ ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೀನಿ. ಮತ್ತು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ಉಪ್ಪು ಜಾಸ್ತಿನೇ ಬೇಕಾಗುತ್ತೆ. ನಾನಿಲ್ಲಿ ಒಂದು 4 ಸ್ಪೂನಷ್ಟು ಉಪ್ಪು ಹಾಕೀನಿ. ಮತ್ತು 1 ಟೀ ಸ್ಪೂನಷ್ಟು ಮೆಂತ್ಯ ಪೌಡ್ರ್ ಹಾಕೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದೇ 1 ನಿಮಿಷ ಅದು ಎಲ್ಲ ಕುದ್ದ ಮೇಲೆ ಮತ್ತು ನಾವು ನಿಂಬೆ ಹೋಳುಗಳನ್ನ ಬೇಯಿಸ್ಕೊಂಡಿರ್ತೀವಲ್ಲ ಅವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಕೂಡ ನಾವು ನಿಂಬೆಹಣ್ಣು ಹಾಕಿದ ಮೇಲೆ ಕೂಡ ಚೆನ್ನಾಗಿ ಒಂದು 5 ನಿಮಿಷ ಕುದಿಬೇಕು, ಚೆನ್ನಾಗಿ ಬೇಯಬೇಕು ಅದರಲ್ಲದು. ಈಗ ನಾವು ಈ ಥರ ಉಪ್ಪಿನಕಾಯಿ ಮಾಡಿದ್ರೆ ಇದನ್ನು ನಾವು ಒಂದು 4 ದಿನ ಬಿಟ್ಟು ಯೂಸ್ ಮಾಡಬೇಕು. ಚೆನ್ನಾಗಿ ಅದು ಸ್ವೀಟ್ ಅಂಶನ, ನಾವು ಹಾಕಿರೋ ಬೆಲ್ಲದ ಅಂಶ ಮತ್ತು ಖಾರದ ಪುಡಿ ಎಲ್ಲ ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಂಡು ಉಪ್ಪೆಲ್ಲ, ಸೊ ಒಳ್ಳೆ ಟೇಸ್ಟ್ ಆಗುತ್ತೆ. ಒಳ್ಳೆ ರೀತಿಯಲ್ಲಿ ಕುದಿಸ್ಬೇಕಾಗತ್ತೆ. ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿ ಆದಮೇಲೆ ಆಫ್ ಮಾಡಬೇಕು. ಇವಾಗ ನಾನು ಆಫ್ ಮಾಡೀನಿ. ಈ ಥರ ಸ್ವಲ್ಪ ಥಿಕ್ನೆಸ್ ಬಂದ ಮೇಲೆ ಆಫ್ ಮಾಡಬೇಕು.
ಇವಾಗ ನಾನು ಒಂದು ಸಿಂಪಲ್ಲಾಗಿ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀನಿ. ಈ ಒಗ್ಗರಣೆ ಹಾಕದೇ ಇದ್ರೂ ನಡೆಯುತ್ತೆ, ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿರ್ತೈತಿ ಅಂಥೇಳಿ. ಸೊ ಈ ಥರ ಇಡೀ ಬೆಳ್ಳುಳ್ಳಿ ಹೋಲ್ ಬೆಳ್ಳುಳ್ಳಿ ತೊಗೊಂಡು ಮಧ್ಯಕ್ಕೆ ಕಟ್ ಮಾಡಿ ಸೊ ಅದನ್ನು ಬಿಡಿಸಿ ಒಗ್ಗರಣೆ ಹಾಕ್ತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಆಲ್.